ತೀರ್ಮಾನವನ್ನು ಕೈಗೊಳ್ಳಬಹುದು ಅನ್ನೋದು. ಆಪರೇಷನ್ ಸಿಂಧೂರಕ್ಕೆ ಸಿಎಂ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಆಪರೇಷನ್ ಸಿಂಧೂರಕ್ಕೆ ಇದೀಗ ಪ್ರತಿಯೊಬ್ಬರು ಅಭಿನಂದನೆ ಸಲ್ಲಿಸ್ತಾ ಇರುವುದು ಇದೀಗ ಸಿಎಂ ಸರದಿ. ಭಾರತವು ಭಯೋತ್ಪಾದನೆಯನ್ನ ಎಂದಿಗೂ ಸಹಿಸುವುದಿಲ್ಲ. ಪಹಲ್ಗಾಮ್ ದಾಳಿ ಮುಗ್ಧ ಜೀವಗಳ ಮೇಲೆ ನಡೆದಿದ್ದಲ್ಲ, ಅದು ಭಾರತದ ಕನಸು ಮತ್ತು ಚೈತನ್ಯದ ಮೇಲೆ ನಡೆದಿದ್ದಂಥ ದಾಳಿ ಅನ್ನೋದನ್ನು ಹೇಳ್ತಾರೆ. ಭಾರತೀಯ ಸೇನೆಯ ಬಗ್ಗೆ ಹಾಡಿ ಹೊಗಳಲಾಗಿದೆ. ಸಿಎಂ ಸಿದ್ದರಾಮಯ್ಯನವರು ಟ್ವೀಟ್ ಅನ್ನ ಮಾಡಿರುವಂಥದ್ದು, ನಮ್ಮ ಸಶಸ್ತ್ರ ಪಡೆಗಳ ಕಾರ್ಯಕ್ಕೆ ನಾನು ವಂದಿಸ್ತೀನಿ. ಭಾರತವು ಭಯೋತ್ಪಾದನೆಯನ್ನ ಯಾವತ್ತಿಗೂ ಕೂಡ ಸಹಿಸುವುದಿಲ್ಲ ಅನ್ನೋದನ್ನು ಅವರು ಇದೇ ಸಂದರ್ಭದಲ್ಲಿ ಟ್ವೀಟ್ ಮಾಡಿದ್ದಾರೆ. ಪ್ರತಿಯೊಬ್ಬ ರಾಜಕಾರಣಿಗಳು, ಪ್ರತಿಯೊಬ್ಬ ನಾಯಕರುಗಳು ಟ್ವೀಟ್ ಮಾಡಿ ತಮ್ಮ ಹರ್ಷವನ್ನು, ತಮ್ಮ ನಿಲುವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಪರೇಷನ್ ಸಿಂಧೂರದ ಬಗ್ಗೆ ಇದೀಗ ಎಲ್ಲ ಕಡೆ ಮಾತು. ಆಪರೇಷನ್ ಸಿಂಧೂರ್ ಅನ್ನುವಂಥ ಹೆಸರು ಕೇಳ್ತಾ ಇದ್ದ ಹಾಗೇನೆ ಎಲ್ಲರಿಗೂ ರೋಮಾಂಚನ. ಯಾಕೆ ಅಂತ ಅಂದರೆ, ನಿಮ್ಮ ಧರ್ಮ ಯಾವುದು ಅಂತ ಕೇಳಿ ಸಿಂಧೂರ ಅಳಿಸುವ ಕೆಲಸ ಮಾಡಿದರು. ಅದಕ್ಕೆ ಉತ್ತರವನ್ನು ಕೊಡಬೇಕು ಅನ್ನೋದಕ್ಕೆ ಕಾದು ಕುಳಿತು ಉತ್ತರ ಕೊಟ್ಟಿರೋದು. ರೈಟ್ ಟೈಮಲ್ಲಿ ರೈಟ್ ಡಿಸಿಷನ್ ಅನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿಯೇ ಭಾರತ ಸಾಕಷ್ಟು ತಯಾರಿಗಳನ್ನು ಮಾಡಿಕೊಳ್ಳುತ್ತೆ. ಆ ತಯಾರಿಯ ನಂತರವೇ ಈ ಒಂದು ಅಟ್ಯಾಕನ್ನು ಮಾಡಲಾಗಿದೆ. ಪಾಕಿಸ್ತಾನದ ನಿಲುವೇನು ಅನ್ನೋದು ಈಗ ಒಂದು ಪ್ರಶ್ನೆ ಇದೆ.